ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ವಕೀಲರಿಗೆ ಕರ್ನಾಟಕದ ಹೈಕೋರ್ಟ್ ಒಂದು ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಅಲ್ಲದೆ ವಿಚಾರಣೆಯನ್ನ ಅಕ್ಟೋಬರ್ 23ಕ್ಕೆ ಕೂಡ ಮುಂದೂಡಿದೆ. ಪೋಕ್ಸೋ ಪ್ರಕರಣದಲ್ಲಿ ಸಂಜ್ಞೆಯನ್ನ ಪರಿಗಣಿಸಿರೋದ್ರಿಂದ ಅದನ್ನ ಪ್ರಶ್ನೆ ಮಾಡಿ ಬಿಜೆಪಿ ನಾಯಕರಾದಂತಹ ಬಿಎಸ್ ಯಡಿಯೂರಪ್ಪ ಮತ್ತೆ ಇತರರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂಐ ಅರುಣ್ ಏಕಸದಸ್ಯ ಪೀಠ ನಡೆಸಿದೆ. ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನ ಆರಂಭಿಸಿದಂತಹ ವಿಶೇಷ ಸರ್ಕಾರಿ ಅಭಿಯೋಜಕರಾದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್, ವಿಚಾರಣಾಧೀನ ನ್ಯಾಯಾಲಯವು ಯಡಿಯೂರಪ್ಪ ಮತ್ತೆ ಇತರರ ವಿರುದ್ಧ ಸಂಜ್ಞೆಯನ್ನ ಪರಿಗಣಿಸಿರೋದನ್ನ ಎರಡನೇ ಬಾರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಸಾಕ್ಷಿಯಾದಂತಹ ಆನಂದ್ ಆರಾಧ್ಯ ಮತ್ತೆ ಮನೋಜ್ ಅವರ ಹೇಳಿಕೆಯನ್ನ ವಿಚಾರಣಾಧೀನ ಕೋರ್ಟ್ ಪರಿಗಣನೆಯನ್ನ ಮಾಡಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಪ್ರಕರಣ? ಸಂತ್ರಸ್ತೆಯ ತಾಯಿ ನೀಡಿದಂತಹ ದೂರಿನನ್ವಯ ಸಂತ್ರಸ್ತೆಯ ಮೇಲೆ ಈ ಹಿಂದೆ ಅತ್ಯಾಚಾರವಾಗಿದ್ದು, ಈ ಸಂಬಂಧ ವಿಶೇಷವಾದಂತಹ ತನಿಖಾ ದಳವನ್ನ ರಚನೆ ಮಾಡೋದಕ್ಕಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತರುವಂತಹ ಮೂಲಕ ನೇರವಾಗಿ ಅಂತ ಕೇಳ್ಕೊಂಡು ಸಂತ್ರಸ್ತೆ ಮತ್ತೆ ಆಕೆ ತಾಯಿ ಯಡಿಯೂರಪ್ಪ ಅವರನ್ನ 2024ರ ಫೆಬ್ರವರಿ 2ರಂದು ಅವರ ನಿವಾಸದಲ್ಲಿ ಭೇಟಿಯನ್ನ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ನಮ್ಮ ಜೊತೆ 9 ನಿಮಿಷ ಮಾತನಾಡಿ ನಮಗೆ ಟೀಯನ್ನ ಕುಡಿಸಿದ್ರು. ಆನಂತರ ನನ್ನ ಮಗಳನ್ನ ಕೊಠಡಿಗೆ ಕರೆದೊಯ್ದು ಚಿಲ್ಕವನ್ನ ಹಾಕೊಂಡ್ರು. ಈ ವೇಳೆ ಆಕೆಯ ಬಲಭಾಗದ ಸ್ತನವನ್ನ ಸ್ಪರ್ಶಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಆಕೆ ಹೊರ ಹೋಗೋದಕ್ಕೆ ಬಾಗಿಲನ್ನ ತೆರೆಯುವಂತೆ ಒತ್ತಾಯ ಮಾಡಿದ್ಲು. ಆ ನಂತರ ಯಡಿಯೂರಪ್ಪ ಅವರೇ ಬಾಗಿಲು ತೆರೆದಿದ್ದು ತಕ್ಷಣ ಓಡಿ ಬಂದಂತಹ ನನ್ನ ಮಗಳು ಘಟನೆಯನ್ನ ವಿವರವಾಗಿ ಹೇಳಿದ್ದಾಳೆ ಅಂತ ದೂರನ್ನ ಕೊಟ್ಟಿದ್ರು. ಇನ್ನು ಈ ಕುರಿತು ಯಡಿಯೂರಪ್ಪ ಅವರನ್ನ ಪ್ರಶ್ನೆ ಮಾಡಲಾಗಿ ಅದಕ್ಕೆ ಅವರು ನಿಮ್ಮ ಮಗಳಿಗೆ ರೇಪ್ ಆಗಿದ್ಯೋ ಅಥವಾ ಇಲ್ವೋ ಅನ್ನೋದನ್ನ ನಾನು ಚೆಕ್ ಮಾಡೋದಕ್ಕೆ ಹಾಗೆ ಮಾಡಿದೆ ಅಂತ ಹೇಳಿದ್ದಾರೆ. ತಕ್ಷಣ ನಮ್ಮ ಕ್ಷಮೆಯನ್ನ ಯಾಚಿಸಿದಂತಹ ಯಡಿಯೂರಪ್ಪ ಅವರು ನಿಮ್ಗೆ ಮೋಸ ಆಗಿರುವಂತಹ ಬಗ್ಗೆ ನಾನು ಸಹಾಯವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಇದಕ್ಕೆ ನಾನು ಒಪ್ಲಿಲ್ಲ. ಆದಾಗ್ಯೂ ಸಹ ಯಡಿಯೂರಪ್ಪ ಅವರು ಈ ವಿಚಾರವನ್ನ ಹೊರಗೆ ಬಾಯಿ ಬಿಡದಂತೆ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಸಂತ್ರಸ್ತೆಯ ತಾಯಿ ಸದಾಶಿವನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಇದನ್ನ ಆಧರಿಸಿ ಪೊಲೀಸರು ಪೋಕ್ಸೋ ಕಾಯ್ದೆ ಅಡಿ ಸೆಕ್ಷನ್ 8 ಅಂದ್ರೆ ಲೈಂಗಿಕ ದೌರ್ಜನ್ಯ ಮತ್ತೆ IPC ಸೆಕ್ಷನ್ 354A ಅಡಿ ಲೈಂಗಿಕ ಕಿರುಕುಳ ಯಡಿಯೂರಪ್ಪ ವಿರುದ್ಧ FIR ಅನ್ನ ದಾಖಲು ಮಾಡಿದ್ದಾರೆ. ಹಾಗೆ ಎಲ್ಲ ಸಾಕ್ಷಿಗಳ ಹೇಳಿಕೆಯ ನಂತರ ಸಂತ್ರಸ್ತೆಯ ಹೇಳಿಕೆಯನ್ನ ಸಹ ನ್ಯಾಯಾಲಯ ಆಲಿಸಿದೆ. ಸಂತ್ರಸ್ತೆಯು 2024ರ ಫೆಬ್ರವರಿ 2ರಂದು ನಡೆದಿರುವಂತಹ ಘಟನೆಯನ್ನ ನ್ಯಾಯಾಲಯಕ್ಕೆ ವಿವರವಾಗಿ ಹೇಳಿದ್ದಾರೆ. ನನ್ನ ತಾಯಿಯನ್ನ ಹೊರಗಿರುವಂತೆ ಹೇಳಿ ಯಡಿಯೂರಪ್ಪ ಅವರು ತನ್ನನ್ನ ಮಾತ್ರ ಕೊಠಡಿಯೊಳಗೆ ಕರೆದೊಯ್ದಿದ್ರು. ಈ ರೀತಿ ವಿಶೇಷ ಸರ್ಕಾರಿ ಅಭಿಯೋಜಕರಾದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಹೇಳಿದ್ರು. ಸಂತ್ರಸ್ತೆಯ ಹೇಳಿಕೆಯನ್ನ ನೋಡಿದ್ರೆ ಪ್ರಕರಣದ ವಿಚಾರಣೆ ನಡಿಬೇಕಾಗಿದೆ. ಇಲ್ಲಿ ಇತರರ ಹೇಳಿಕೆಯನ್ನ ಕೋರ್ಟ್ ಪರಿಗಣನೆ ಮಾಡಿದ್ರೆ ಮೊದಲ ಸುತ್ತಿನಲ್ಲಿ ಸಮನ್ವಯವಾದಂತಹ ಪೀಠ ಉಲ್ಲೇಖಿಸಿರುವಂತಹ ಅಂಶಗಳನ್ನ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಿರುವಂತಹ ಪ್ರೊಫೆಸರ್ ಕುಮಾರ್ ಸಂತ್ರಸ್ತೆಗೆ ಯಡಿಯೂರಪ್ಪ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮಗಳು ಒಳ್ಳೆಯವಳು, ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ ಮತ್ತೆ ಇತರ ಸಾಕ್ಷಿಗಳ ಹೇಳಿಕೆಯ ಕುರಿತು BSY ಪರ ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ. ಬೇರೆ ವಿಚಾರಗಳ ಕುರಿತು ವಾದ ಮಾಡಿಲ್ಲ. ಇನ್ನು ಈ ಹಿಂದೆ ಸಮನ್ವಯವಾದಂತಹ ಪೀಠ ಎಲ್ಲವನ್ನ ಪರಿಗಣನೆ ಮಾಡಿದೆ. ಈಗ ಅದನ್ನ ಮತ್ತೆ ಪರಿಶೀಲನೆ ಮಾಡುವಂತಹ ಅಗತ್ಯ ಇಲ್ಲ ಅಂತ ಪೀಠ ಹೇಳಿದೆ. ಹೀಗಾಗಿ ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡೋದಕ್ಕಾಗಿ ನಾಗೇಶ್ ಅವರನ್ನ ಕರೆತನ್ನಿ ಅಂತ ಹೇಳಿದಂತಹ ನ್ಯಾಯಾಲಯ ಅಕ್ಟೋಬರ್ 23ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.